ತುಂಬಾ ಜನ ನನಗೆ ಕೇಳೋ ಕ್ವಶನ್ ಏನಪ್ಪಾ ಅಂದ್ರೆ ಒಂದೇ ಒಂದು, ಅದು ನನಗೆ ಬೇಗ ಶೀಘ್ರಸ್ಖಲನ ಆಗುತ್ತೆ ಅಂದ್ರೆ ಔಟ್ ಆಗುತ್ತೆ, ಮತ್ತೆ ಎರೆಕ್ಷನ್ ಪ್ರಾಬ್ಲಮ್ ಇದೆ, ಇದಕ್ಕೇನಾದ್ರೂ ಟ್ರೀಟ್ಮೆಂಟ್ ಇದ್ರೆ ಹೇಳಿ, 2 ನಿಮಿಷಕ್ಕೇನೆ ನನಗೆ ವೀರ್ಯಸ್ಖಲನ ಆಗ್ತಾ ಇದೆ, ಇದಕ್ಕೆ ಯಾವ ಫುಡ್ ತಗೋಬೇಕು, ಯಾವ ಮೆಡಿಸಿನ್ ತಗೋಬೇಕು ಹೇಳಿ ಹೇಳಿ ಅಂತ ತುಂಬಾ ಜನ ಇದನ್ನ ರಿಕ್ವೆಸ್ಟ್ ಮಾಡ್ತಾ ಇರ್ತೀರಿ. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಟಿಪ್ ನ ಕೊಡ್ತಾ ಇದ್ದೀನಿ. ಏನಪ್ಪಾ ಅದು ಅಂದ್ರೆ ಈರುಳ್ಳಿ. ಎಸ್, ಇದನ್ನೊಂಥರ ಗಂಡಸರಿಗೆ ಇದು ಸೆಕ್ಷುವಲ್ ಲೈಫ್ ಅಲ್ಲಿ ರಾಮಬಾಣ ಅಂತಾನೆ ಹೇಳ್ಬೋದು. ಸೊ ಯಾರಿಗೆ ಮೆಡಿಸಿನ್ ಯೂಸ್ ಮಾಡಕ್ ಇಷ್ಟ ಇಲ್ಲ, ಸೊ ಅಂತವ್ರು 100% ಆನಿಯನ್ ನ ಯೂಸ್ ಮಾಡಿ. ಸಮ್ ಟೈಮ್ಸ್ ಜಾಸ್ತಿ ಆಗುತ್ತೆ, ಸಮ್ ಟೈಮ್ಸ್ ಕಮ್ಮಿ ಆಗುತ್ತೆ ಇದ್ರದ್ದು ಪ್ರೈಸ್, ಬಟ್ ಎಲ್ಲರ ಮನೆಯಲ್ಲೂ ಯೂಸ್ ಮಾಡೇ ಮಾಡ್ತಾರೆ, ಇದ್ದೇ ಇರುತ್ತೆ ಅಲ್ವಾ. ಆದ್ರೆ ಇದನ್ನ ಹೇಗೆ ಯೂಸ್ ಮಾಡಬೇಕು, ಏನಕ್ಕೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಕೆಲವೊಬ್ರಿಗೆ ಗೊತ್ತಿರುತ್ತೆ ಬಟ್ ಯೂಸ್ ಮಾಡ್ತಾ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಯಾರಿಗೆ ಹಾರ್ಟ್ ಹೆಲ್ತ್ ನ ಚೆನ್ನಾಗಿ ಇಟ್ಕೋಬೇಕು, ಸೊ ಅಂತವ್ರು, ಮತ್ತೆ ಹಾರ್ಟ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ ಕೂಡ ಈ ಆನಿಯನ್. ಮತ್ತೆ ಇನ್ಯಾರಿಗಪ್ಪ ಅಂದ್ರೆ ಯಾರಿಗೆ ಈ ಕೊಲೆಸ್ಟ್ರಾಲ್ ಇರುತ್ತೆ ಅಲ್ವಾ, ಸೊ ಕೊಲೆಸ್ಟ್ರಾಲ್ ಇರುವಂತವ್ರಿಗೆ ಡೆಫಿನೆಟ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಸೆಕ್ಸ್ ಮಾಡೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಸೊ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದ್ರಲ್ಲೂ ಹೆಲ್ಪ್ ಮಾಡುತ್ತೆ. ಹಾಗೆ ಯಾರಿಗೆ ಬ್ಲಡ್ ಫ್ಲೋ ನಲ್ಲಿ ಪ್ರಾಬ್ಲಮ್ ಇರುತ್ತೆ, ಸೊ ಅಂತವ್ರಿಗೂ ಕೂಡ ಸರಾಗವಾಗಿ ಬ್ಲಡ್ ಫ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಈರುಳ್ಳಿ ಒಳಗಡೆ ಕ್ರೋಮಿಯಂ ಇರುತ್ತೆ, ಓಕೆನಾ. ಈ ಕ್ರೋಮಿಯಂ ನಿಮ್ಮ ಡೈಜೆಷನ್ ನ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಸೊ ಅಂತವರಿಗೆ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಯಾರಿಗೆ ಸರ್ಚ್ ಮಾಡಿದಾಗ ಆಗಿರ್ಬೋದು, ಟಾಪ್ ಲಿಸ್ಟ್ ಅಲ್ಲಿ ಇರುತ್ತೆ ಈ ಆನಿಯನ್. ಯಾಕಪ್ಪ ಆನಿಯನ್ ಟಾಪ್ ಲಿಸ್ಟ್ ಅಲ್ಲಿ ಇರುತ್ತೆ ಅಂದ್ರೆ, ಈ ಆನಿಯನ್ ಒಬ್ಬ ಪುರುಷನ ದೇಹದಲ್ಲಿ ಇರುವಂತ ಸೆಕ್ಸುವಲ್ ಹಾರ್ಮೋನ್ ಅಂತ ಏನ್ ಹೇಳ್ತೀವಿ, ಟೆಸ್ಟೋಸ್ಟೆರಾನ್, ಸೊ ಅದನ್ನ ಇನ್ಕ್ರೀಸ್ ಮಾಡೋದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಯಾವಾಗ ನಿಮ್ಮ ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗುತ್ತೆ, ಸೊ ಅಂತ ಟೈಮಲ್ಲಿ ನಿಮಗೆ ನಿಮಿರುವಿಕೆ ಪ್ರಾಬ್ಲಮ್ ಅಂದ್ರೆ ಎರೆಕ್ಷನ್ ಪ್ರಾಬ್ಲಮ್ ಕಮ್ಮಿ ಆಗುವಂಥದ್ದು, ಮತ್ತೆ ಯಾರಿಗೆ ಈ ಶೀಘ್ರಸ್ಖಲನ ಆಗುತ್ತೆ, ಬೇಗ ಔಟ್ ಆಗುತ್ತೆ, ಸೊ ಅಂತವರಿಗೆ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಈ ಆನಿಯನ್. ಹಾಗಿದ್ರೆ ಇದನ್ನ ಹೇಗೆ ಸೇವನೆ ಮಾಡಬೇಕು, ಹೇಗೆ ಇದನ್ನ ಯೂಸ್ ಮಾಡಬೇಕು ಅಂತ ನೋಡೋದಾದ್ರೆ, ಎಷ್ಟೋ ಜನಕ್ಕೆ ಈರುಳ್ಳಿ ಸ್ಮೆಲ್ ಕಂಡ್ರೆ ಆಗೋದಿಲ್ಲ ಅಲ್ವಾ. ಸೊ ಅಂತವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ, ಆನಿಯನ್ ನ ಕಟ್ ಮಾಡ್ಕೊಂಡು, ಅಂದ್ರೆ ನಾನಿಲ್ಲಿ ಸ್ವಲ್ಪ ದಪ್ಪದೇ ತೋರಿಸ್ತಿದ್ದೀನಿ, ಚಿಕ್ಕದ್ ತಗೊಳ್ಳಿ. ಆನಿಯನ್ ನ ಕಟ್ ಮಾಡ್ಕೊಂಡು ತುಪ್ಪದ ಜೊತೆಗೆ ನೀವು ಅದನ್ನ ಫ್ರೈ ಮಾಡ್ಕೊಂಡು ಲೈಟ್ ಆಗಿ ಅದರಲ್ಲಿ 1 ಅಥವಾ 2 ಬೆಳ್ಳುಳ್ಳಿನ ಸೇರಿಸಿದ್ರೆ ಇನ್ನೂ ಒಳ್ಳೇದಾಗುತ್ತೆ ನಿಮ್ಗೆ. ಸೊ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ. ಸೊ ಫ್ರೈ ಮಾಡುವಂತ ಟೈಮಲ್ಲಿ 1 ಇಲ್ಲ 2 ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಂಡು ನೀವು ಅದನ್ನ ತಿನ್ಬಹುದು. ಬೇರೆ ತರಕಾರಿಗಳ ಜೊತೆ ಈ ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂಡು ತಿನ್ನುವಂಥದ್ದು. ಇನ್ ಕೇಸ್ ತಿನ್ನಕ್ಕೂ ಆಗ್ಲಿಲ್ಲ, ಹಸಿದು ಇಲ್ಲ ಫ್ರೈ ಮಾಡ್ಕೊಂಡು ತಿನ್ನಕ್ಕಾಗ್ಲಿಲ್ಲ ಅಂದ್ರೆ 1 ಗ್ಲಾಸ್ ನೀರಿನ ಜೊತೆಗೆ ಒಂದು ಅರ್ಧ ಇಲ್ಲ ದಪ್ಪದ ಈರುಳ್ಳಿ ಆದ್ರೆ 1/4 ಭಾಗ ಈರುಳ್ಳಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ನೀವು ಅದನ್ನ ಹಾಗೆ ಈರುಳ್ಳಿ ಜ್ಯೂಸ್ ತರ ಕುಡಿಬಹುದು. ಸೊ ಯಾರಿಗೆ ಇದನ್ನ ಸೆಕ್ಷುವಲ್ ಲೈಫ್ ನ ಬೆಟರ್ ಮಾಡ್ಕೋಬೇಕಂತ ಆಸೆ ಇದೆ, 100% ಇದನ್ನ ಟ್ರೈ ಮಾಡಿ ನೋಡಿ, ನಿಮ್ಗೆ ಅದು ವರ್ಕ್ ಆಗೇ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ